ಕಚೇರಿಯಲ್ಲಿ ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಆಲಿಸುವಂಥದ್ದಕ್ಕೆ ಇವತ್ತು ನಮ್ಮ ಇಲಾಖೆಯದು ಹೆಚ್ಚಾಗಿ ಯಾವುದೂ ವಿಷಯ ಇರಲಿಲ್ಲ. ಸಿಂಡಿಕೇಟ್ ಸದಸ್ಯರ ವಿಚಾರದಲ್ಲಿ ಒಬ್ಬರ ಕಾರ್ಯಕರ್ತರದ್ದು ಅಸಮಾಧಾನ ಇತ್ತು. ಕಾರಣ ಬಹಳಷ್ಟು ಒತ್ತಡ ಇತ್ತು. ಸಿಂಡಿಕೇಟ್ ಸದಸ್ಯರ ಒಂದು ಆಯ್ಕೆ ಆಗಬೇಕು ಅಂತಕ್ಕಂಥದ್ದು ಅದು ಕೇವಲ 6 ಜನಕ್ಕೆ ಅವಕಾಶ ಆಗುತ್ತೆ ಒಂದು ವಿಶ್ವವಿದ್ಯಾಲಯದಲ್ಲಿ. ಅದರಿಂದ ಕೆಲವರಿಗೆ ಬೇಸರ ಆಗಿ ಅವರ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಅದರಿಂದ ಇದು ಸಹಜವಾಗಿ ಇವತ್ತು ಯಾವುದೇ ಒಂದು ನೇಮಕಾತಿ ಮತ್ತೊಂದು ಪಕ್ಷದ ಒಂದು ವೇದಿಕೆಯಲ್ಲಿ ಇವೆಲ್ಲ ಚರ್ಚೆ ಆಗಬೇಕಾಗ್ತದೆ. ಅದರಿಂದ ಅದೊಂದು ಬಿಟ್ಟರೆ ಬೇರೆ ಯಾವುದೂ ಹೆಚ್ಚಾಗಿ ನಮ್ಮ ಇಲಾಖೆಗಳಂಥ ಸಮಸ್ಯೆ ಏನಿಲ್ಲ. ಕೆಲವರಿಗೆ ಕಾಲೇಜಲ್ಲಿ ಫೀಸ್ ಕಟ್ಟಲಿಕ್ಕೆ ಸ್ವಲ್ಪ ಸಮಯ ಕೊಡಿಸಿ ಅಂತಕ್ಕಂಥ ಒಂದು ಹೇಳಿಕೆ, ಕೆಲವರು ನನಗೆ ಬಂದು ಅಭಿನಂದನೆ ಸಲ್ಲಿಸಿದ್ದಾರೆ. ಅವರಿಗೆ ಕೆಲವು ಕಾಲೇಜಲ್ಲಿ ಅಡ್ಮಿಷನ್ ಸಂದರ್ಭದಲ್ಲಿ ಫೀಸ್ ರಿಯಾಯಿತಿ ಕೊಡಿಸುವಂಥ ಕೆಲಸ ಮಾಡಿದ್ದಕ್ಕೆ ಹಿಂದೆ ಬಂದು ಶಾಲೆ ವಿಷಯ ಅವರ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರಿಗೆ ಏನು ನೇಮಕಾತಿ ವಿಚಾರ, ನಮ್ಮ ಪ್ರಾಂಶುಪಾಲರ ನೇಮಕಾತಿ ವಿಚಾರ ಮಾಡ್ತಾ ಇದ್ದೀರಾ, ದಯವಿಟ್ಟು ಇದನ್ನು ಬೇಗ ಮುಗಿಸ್ಕೊಡಿ ಅಂತಕ್ಕಂಥ ಬೇಡಿಕೆ. ಈ ಥರ ಬಿಟ್ಟರೆ ಬೇರೆ ಆ ರೀತಿಯಾಗಿ ಹೆಚ್ಚಾಗಿ ನಮ್ಮ ಇಲಾಖೆ ಸಂಬಂಧಪಟ್ಟಂತೆ ಯಾವುದಿಲ್ಲ. ಮತ್ತು ಮೊದಲು ಅವರು ಹೇಳಿದಾಗೆ ನಿಗಮ ಮತ್ತು ಇತರೆ ನಿಗಮಗಳಲ್ಲಿ ನಿರ್ದೇಶಕರ ಒಂದು ಹುದ್ದೆಗೆ ನೇಮಕಾತಿ ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ಸಚಿವರು ಪರಮೇಶ್ವರ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸಮಿತಿಗೆ ಅದನ್ನು ವರ್ಗಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸರ್, ಈ ಸಿಂಡಿಕೇಟ್ ಸದಸ್ಯರ ನೇಮಕದ ವಿಚಾರ ಕಳೆದ 8 ದಿನದಿಂದಲೇ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ RSS ಸಿಂಪತೈಸರ್ಸು, BJP ಸಿಂಪತೈಸರ್ಸ್ಗಳಿಗೆ ಅವಕಾಶ ಕೊಟ್ಟಿದ್ದಾರೆ ನೋಡಿ. ಈಗ ಆ ರೀತಿಯಾಗಿ ಬಹುಶಃ RSS BJP ಸಿಂಪತೈಸರ್ಸ್ ಅನ್ನೋದಕ್ಕಿಂತ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಸಾಹಿತಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ಅವರು ನನಗೆ ನಿಖರವಾಗಿ ಇಂಥವ್ರೆ ಅಂತಕ್ಕಂಥ ಮಾಹಿತಿ ಇಲ್ಲ. ಮೊನ್ನೆ ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಸ್ಥಳೀಯರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಅಲ್ಲಿನ ಜಿಲ್ಲಾಧ್ಯಕ್ಷರು ನನ್ನ ಗಮನಕ್ಕೆ ತಂದರು. ಮತ್ತೊಬ್ಬರು ಹೇಳ್ತಾರೆ ಒಳ್ಳೆಯ ಸಿಂಡಿಕೇಟ್ ಸದಸ್ಯರನ್ನ ನೀವು ಮಾಡ್ಕೊಟ್ಟಿದ್ದೀರಾ ಅಂತಕ್ಕಂಥ ಒಂದು ಮಾತನ್ನು ಕೆಲವರು ಹೇಳ್ತಾರೆ. ಅದರಿಂದ ಸಹಜವಾಗಿ ಪಕ್ಷದಲ್ಲಿ ದುಡ್ಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಎಲ್ಲಾದರೂ ಒಂದು ಕಡೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಇದ್ದೀವಿ, ಸಕ್ರಿಯವಾಗಿದ್ದೀವಿ, ನಮಗೊಂದು ಅವಕಾಶ ಆಗಬೇಕಿತ್ತು ಅಂತಕ್ಕಂಥ ನೋವು ಸಹಜವಾಗಿದೆ. ಆ ರೀತಿ ಸ್ಪಷ್ಟವಾಗಿ ಈಗ ಪಕ್ಷದ ನಮ್ಮ ಮುಖಂಡರು, ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ, ನಾವು ಪಕ್ಷದ ವೇದಿಕೆಯಿಂದ ಬಂದು ಚರ್ಚೆ ಮಾಡಬೇಕು ಅಂತ ಸಮಯ ಕೊಡಿ ಅಂತ ಕೇಳಿದ್ದಾರೆ. ಮುಂದಿನ ವಾರದಲ್ಲಿ ನಾವು ಅವರೆಲ್ಲ ಕುರಿತು ಮಾತಾಡಿ ಚರ್ಚೆ ಮಾಡಿ ನಂತರ ಮುಖ್ಯಮಂತ್ರಿಗಳ ಗಮನ ತರ್ತೀವಿ. ಆ ರೀತಿ ಏನಾದರೂ ಬೇರೆ ಸಿಂಪತೈಸರ್ಸ್ ಏನಾದರೂ ಆಗಿದ್ರೆ ಅಂಥದನ್ನ ಏನು ಕ್ರಮ ತಗೋಬೇಕು ಅಂತ ಸಿಂಡಿಕೇಟ್ ನೇಮಕ ಸುಧಾಕರ್ ಅವರು ಮಾಡಿದಾರ, ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನೋಡಿ, ಈಗ ಅದು ಸೇರ್ಪಡೆ ಮಾಡಿ ರಾಜ್ಯಪಾಲರ ಕೋಟದಲ್ಲಿ ನೇಮಕಾತಿ ಆಗಿರೋದೆಲ್ಲ ಬಹುತೇಕ ಬಿಜೆಪಿಗರು ಅಂತ ಆರೋಪ ಇದೆ. ನೋಡಿ, ಈಗ ರಾಜ್ಯಪಾಲರು ಹಿಂದೆನೇ ಮಾಡಿದ್ದಾರೆ, ಅದನ್ನ ನಾನು ಪ್ರಶ್ನೆ ಮಾಡಕ್ ಹೋಗಲ್ಲ. ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ತಮಗೆ ಎಲ್ಲ ಮಾಹಿತಿ ಇರ್ತದೆ. ಅದರಿಂದ ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ನಾವು ಮಾಡಕ್ ಹೋಗೋದಿಲ್ಲ. ಆದರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಒತ್ತಡ ಇದೆ. ಬಹಳಷ್ಟು ಜನ ಶಾಸಕರು, ಮಂತ್ರಿಗಳು, ಪಕ್ಷದ ಮುಖಂಡರು ಎಲ್ಲರೂ ಬಂದು ಬೇಡಿಕೆ ಇಟ್ಟಿದ್ದರು. ಅಂದರೆ ಅವ್ರು ಯಾರೋ ಹೋಗಿ ಅವ್ರಿಗೆ ವಿನಂತಿ ಮಾಡ್ಕೊಂಡಿರ್ತಾರೆ, ನನ್ನ ಹೆಸರು ಶಿಫಾರಸು ಮಾಡಿಲ್ಲ. ಅಂಥ ಸಂದರ್ಭದಲ್ಲಿ ನನಗೆ ಒತ್ತಡ ಜಾಸ್ತಿ ಇತ್ತು ಮತ್ತು ಮುಖ್ಯಮಂತ್ರಿಗಳ ಮೇಲೂ ಅದು ಒತ್ತಡ ಇತ್ತು. ಅದಕ್ಕೆ ನಾವು ಮುಖ್ಯಮಂತ್ರಿಗಳು ನಾನು ಒಟ್ಟಾಗಿ ಚರ್ಚೆ ಮಾಡಿ ತೀರ್ಮಾನ ಮಾಡುವಂಥದ್ದಿತ್ತು. ಆದರೆ ಸಮಯ ಒಟ್ಟಾಗೆಲ್ಲ ಈ ಮುಖ್ಯಮಂತ್ರಿಗಳ ಮೇಲೆ ಎಲ್ಲರೂ ಬೇರೆ ಬೇರೆ ಕಾರಣದಿಂದ ಸಮಯ ಕೂಡಲಿಲ್ಲ. ಮುಖ್ಯಮಂತ್ರಿಗಳು ಇದು ತಡ ಆಗ್ತಾ ಇರೋದು ನೋಡಿ, ಆಯ್ತು ನೀವು ಪೂರ್ತಿ ಫೈಲ್ ಕೊಡ್ತೀನಿ ನಮಗೆ ಕೂಡ ನಾನು ನೋಡಿ ಮಾಡ್ತೀನಿ ಅಂತ ಮುಖ್ಯಮಂತ್ರಿ ಕಚೇರಿಯಲ್ಲಿ ನಾವು ಯಾರ್ಯಾರು ಮನೆ